ಉಷಾ. ಹಲೋ. ಹಲೋ. ಏನ್ ಆನಂದ್, ನಿಮ್ ಆಕೆ ಘೋಷನಾ? ಏಕೆ? ಲಾಲ್ಬಾಗ್ಗೂ ಒಬ್ಬರೇ ಬಂದಿದ್ದೀರಲ್ಲ? ಹಬ್ಬದ ಗಲಾಟಿ, ನಾಡಿದ್ದಾನೆ ದೀಪಾವಳಿ, ಅಂದ್ಮೇಲೆ ಹೆಂಗಸರು ಪುರ್ಸತ್ತಿರುತ್ತಾ? ಅದು ನಿಜಾನೇ. ಕೂತ್ಕೋ. ಆ ಉಷಾ, ನೀನು ಸಂತೋಷವಾಗಿದ್ದೀಯ? ನಾನ್ ನೋಡಿದ್ರೆ ಹೇಗೆ ಕಾಣಿಸ್ತೀನಿ? ಮೊದಲಿಗಿಂತ ಸ್ವಲ್ಪ ಬಡವಾಗಿದ್ದೀಯಾ ಅನ್ಸುತ್ತೆ. ಮೊದಲಿಗಿಂತ ಈಗ ವಯಸ್ಸಾಗಿದೆಯಲ್ಲ. 2 ಮಕ್ಕಳು ತಾಯಾದ ಮೇಲೂ 16 ವಯಸ್ಸಿನ ಹುಡುಗಿಯಾಗಿರೋಕ್ಕಾಗತ್ತೇನು? ಓಹೋ, ಇನ್ ಸ್ವಲ್ಪ ದಿವಸ ಆದ್ಮೇಲೆ ತಲೆ ಕೂಡ ನರ್ತು ಬೆಳಗಾಗಿರುತ್ತೆ. ನನ್ ಪ್ರಶ್ನೆಗಿದೆ ನಿನ್ನ ಉತ್ತರ. ಹೆಂಡತಿ ನಡೆದ್ರೆ ಎಲ್ಲಿ ಸೌದ್ ಹೋಗ್ತಾಳೋ, ಗಟ್ಟಿಯಾಗಿ ಮಾತಾಡಿದ್ರೆ ಎಲ್ಲಿ ಆಯಾಸ ಪಡ್ತಾಳೋ ಅಂತ ಯೋಚನೆ ಮಾಡೋ ಗಂಡ, ಸದಾ ಮುದ್ದು ಮುದ್ದು ಮಾತಿನಿಂದ ಮೈಮರೆಸುವ ಮಕ್ಕಳು ಸಂತೋಷವಾಗಿರೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕಾನಂದ್? ನಾನ್ ತುಂಬಾ ಅದಷ್ಟವಂತೆ. ದೇವ್ರು ನಿಜವಾಗಿಯೂ ಕರುಣಾಶಾಲಿ ಉಷಾ, ಅದಕ್ಕೆ ನಿನ್ನೆಷ್ಟು ಸುಖವಾಗಿಟ್ಟಿದ್ದಾನೆ. ಏನಾನಂದ್, ನನ್ ವಿಚಾರ ಮಾತ್ರ ಕೇಳಿದ್ರಲ್ಲ, ನೀವು ಹೇಗಿದ್ದೀರಿ ಅಂತ ಹೇಳಲೇ ಇಲ್ವಲ್ಲ? ನಾನು ನಿನ್ನಷ್ಟೇ ಸುಖವಾಗಿದ್ದೀನಿ ಉಷಾ. ಬೆಚ್ಚಗಿರೋ ಮನೆ, ಬೆಚ್ಚಕ್ ಹಣ, ಇಚ್ಛೆ ತಿಳಿದು ನಡ್ಕೊಳ್ಳೋ ಹೆಂಡತಿ, ಸರ್ವಜ್ಞ ಹೇಳಿರೋ ಹಾಗೆ ನನ್ನ ಸಂಸಾರದ ಮುಂದೆ ಬೇರೆ ಸ್ವರ್ಗ ಇದೆಯೇ? ದೇವರು ನಮ್ಮಿಬ್ಬರನ್ನು ಸುಖವಾಗಿಟ್ಟಿದ್ದಾನಲ್ಲ, ಅಷ್ಟೇ ಸಾಕು.